ನಮಸ್ಕಾರ ವೀಕ್ಷಕರೇ, ಜೀವನದ ಕೆಲವು ವಾಸ್ತವಿಕ ಬದುಕಿನ ಕೆಲವು ವಿಚಾರಗಳನ್ನು, ಮಾತುಗಳನ್ನು, ಆಲೋಚನೆಗಳನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಇಲ್ಲಿ ಯಾವುದೇ ವಿಷಯನಾಗಲಿ ತಿಳುವಳಿಕೆ ಇಲ್ಲದವನನ್ನು ಒಪ್ಪಿಸುವುದು ಸುಲಭ, ಹೆಚ್ಚು ತಿಳಿದವನನ್ನು ಒಪ್ಪಿಸುವುದು ಇನ್ನೂ ಸುಲಭ. ಆದರೆ ಸ್ವಲ್ಪ ತಿಳಿದುಕೊಂಡು ಅಹಂಕಾರ ಪಡುವ ಮನುಷ್ಯನನ್ನು ಒಪ್ಪಿಸಲು ಸಾಧ್ಯವೇ ಇಲ್ಲ. ಸುಖವು ದುಃಖದ ಕಿರೀಟವನ್ನು ಧರಿಸಿ ಮಾನವನ ಎದುರಿಗೆ ಬಂದು ನಿಲ್ಲುವುದು. ಯಾರಿಗೆ ಸುಖ ಬೇಕೋ ಅವರು ದುಃಖವನ್ನು ಸ್ವೀಕರಿಸಬೇಕು. ನಿಮ್ಮ ಬದುಕಿನಲ್ಲಿ ನೀವು ದ್ವೇಷಗಳಾಗಲಿ ಮತ್ತು ಅಸೂಯೆಗಳನ್ನಾಗಲಿ ಹೊರಸೂಸಿದರೆ ಅವುಗಳ ಚಕ್ರ ಬಡ್ಡಿ ಸಮೇತ ನಿಮಗೆ ಹಿಂತಿರುಗುತ್ತವೆ. ಶಕ್ತಿಯು ಅದನ್ನು ತಡೆಯಲಾರದು. ಒಮ್ಮೆ ನೀವು ಅವುಗಳನ್ನು ಚಲಿಸುವಂತೆ ಮಾಡಿದರೆ ಅದರ ದುಷ್ಪರಿಣಾಮವನ್ನು ನೀವು ಅನುಭವಿಸಲೇಬೇಕು. ನೀವು ಇದನ್ನು ನೆನಪಿನಲ್ಲಿಟ್ಟರೆ ದುಷ್ಕಾರ್ಯಗಳಿಂದ ಹೊರಗಬಹುದು. ಸಾಧ್ಯವಾದರೆ ಬೇರೆಯವರಿಗೆ ಸಹಾಯ ಮಾಡಿ, ಇಲ್ಲದಿದ್ದರೆ ಕೈ ಕಟ್ಟಿಕೊಂಡು ಸುಮ್ಮನೆ ನಡೆಯುವುದನ್ನು ನೋಡ್ತೀರಿ. ನಿಮಗೆ ಸಹಾಯ ಮಾಡಲಾಗದಿದ್ದರೆ ನೋಯಿಸಲು ಪ್ರಯತ್ನಿಸದಿರಿ. ನಿಮ್ಮನ್ನು ನಿಂದಿಸುವ ಜನರನ್ನು ಆಶೀರ್ವದಿಸಿ, ನಿಮ್ಮಲ್ಲಿರುವ ದುರಹಂಕಾರವನ್ನು ಹತ್ತಿಕ್ಕಲು ಅವರು ಎಷ್ಟೊಂದು ಸಹಾಯ ಮಾಡುತ್ತಿದ್ದಾರೆ ಎಂಬುದನ್ನು ಯೋಚಿಸಿ. ಹೇಡಿಗಳು ಮಾತ್ರ ಬಲಹೀನರು, ಅವರು ಯಾವಾಗಲೂ ಸುಳ್ಳನ್ನು ಹೇಳುವುದು. ಆದರೆ ಧೀರರು ಯಾವಾಗಲೂ ನೀತಿವಂತರಾಗಿರುತ್ತಾರೆ. ಧೀರರಾಗಿ, ನೀತಿವಂತರಾಗಿ, ಸಹಾನುಭೂತಿವಂತರಾಗಿರ್ತಾರೆ. ಜೀವನ ಎನ್ನುವುದು ಬಹಳ ಕಠಿಣ ಸತ್ಯ. ಅದನ್ನು ಧೈರ್ಯದಿಂದ ಎದುರಿಸಿರಿ. ಯಾವಾಗಲೂ ನಿಮ್ಮ ಮಾರ್ಗದಲ್ಲಿಯೇ ಮುಂದುವರಿರಿ. ಅದು ಅಬದ್ಧವಾಗಿರ್ಬೋದು, ಆದರೆ ಆತ್ಮ ಅದಕ್ಕಿಂತ ಬಲಯುತವಾದದ್ದು. ಆದರ್ಶದಿಂದ ಕೂಡಿದ ವ್ಯಕ್ತಿಯ 1000 ತಪ್ಪುಗಳನ್ನು ಮಾಡಿದರೆ, ಆದರ್ಶವಿಲ್ಲದ ವ್ಯಕ್ತಿಯು 50,000 ತಪ್ಪುಗಳನ್ನು ಮಾಡುತ್ತಾನೆ. ಆದ್ದರಿಂದ ಆದರ್ಶವನ್ನು ಇಟ್ಟುಕೊಳ್ಳುವುದು ಒಳ್ಳೆಯದು. ನಿನ್ನ ಜೀವನದಲ್ಲಿ ಕೆಟ್ಟದನ್ನು ಬಿಟ್ಟು ಬಿಡು. ಒಳ್ಳೆಯ ಮೌಲ್ಯಗಳನ್ನು ಅಳವಡಿಸಿಕೋ. ಹಿಂಸೆ, ಕೋಪ, ದ್ವೇಷ, ವಾತ್ಸಲ್ಯ, ಅಸತ್ಯ ಕೆಟ್ಟವು ಎಂದರೆ ಅಹಿಂಸೆ, ಕೋಪ, ದ್ವೇಷ, ವಾತ್ಸಲ್ಯ, ಅಸತ್ಯ, ಕಳವು ಆದಿ ಅಪಮೌಲ್ಯಗಳನ್ನು ಮರೆತು ಬಿಡು. ಒಳ್ಳೆಯ ಮೌಲ್ಯಗಳು ಎಂದರೆ ಶೀಲ, ಸತ್ಯ, ಶಾಂತಿ, ಪ್ರೀತಿ, ದಯೆ, ದುಡಿಮೆ, ಸತ್ಯ, ಸಹಜೀವನ, ದಾನ. ಈ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಕಷ್ಟದಿಂದ ಕಿರೀಟ. ವ್ಯಸನವಿಲ್ಲದೆ ವೈಭವವಿಲ್ಲ, ಮತ್ತು ಬೆವರು ಸುರಿಸದೆ ಭಾಗ್ಯವಿಲ್ಲ. ಕಷ್ಟವಿಲ್ಲದೆ ಕಿರೀಟವಿಲ್ಲ, ಸುಖ ಬೇಕಾದರೆ ಕಷ್ಟಪಡುಮಲ್ಲ. ಇಲ್ಲಿ ನಿಸರ್ಗದಲ್ಲಿ ಎಲ್ಲ ನದಿಗಳು ಯಾವತ್ತೂ ತನ್ನ ವಿರುದ್ಧ ದಿಕ್ಕಿನಲ್ಲಿ ಹೋಗೋದಿಲ್ಲ. ಹಾಗೆ ಜನರು ಈ ಸಮಾಜದಲ್ಲಿ ನದಿಯಂತೆ ಬದುಕಲು ಪ್ರಯತ್ನಿಸಿ. ನಿಮ್ಮ ಹಿಂದಿನದನ್ನು
ಮರೆತು ನಿಮ್ಮ ಭವಿಷ್ಯದತ್ತ ಗಮನ ಹರಿಸಿ. ಇಲ್ಲಿ ಶತ್ರುಗಳ ಬೆನ್ನಿನ ಮೇಲೆ ನಮ್ಮ ಸ್ವಂತ ಸಂಬಂಧಿಗಳ ಸಹಾಯ ಸಹಕಾರ ಇವರ ಕೈಗಳು ಇದ್ದಾಗ ಮಾತ್ರ ಅವರು ಯಶಸ್ವಿಯಾಗುತ್ತಾರೆ. ಇಲ್ಲಿ ನಿಮ್ಮ ಜೀವನದಲ್ಲಿ ಬಂಗಾರದಂಥ ಬದುಕು ಬರುತ್ತದೆ ಎಂದು ಬಕಪಕ್ಷಿಯಂತೆ ಕಾಯುತ್ತಾ ಕುಂತರೆ ಬದುಕು ಬಂಗಾರವಾಗುವುದಿಲ್ಲ, ಗುಜರಿಗೂ ಲಾಯಕ್ಕಿಲ್ಲದ ತುಕ್ಕಿನ ತಗಡಿದಂತಾಗುತ್ತದೆ. ಇಲ್ಲಿ ನೀವು ನಿಮ್ಮ ಉತ್ತಮ ಬದುಕಿಗಾಗಿ ಸತತ ಪ್ರಯತ್ನ ಮತ್ತು ಪರಿಶ್ರಮ ಮಾಡುತ್ತಿದ್ದರೆ ನಿಮ್ಮ ಬಾಳು ಬಂಗಾರವಾಗುತ್ತದೆ. ಇದು ಸತ್ಯ. ಸಮಾಜದಲ್ಲಿ ವಾಸ್ತವಿಕ ಬದುಕಿನಲ್ಲಿ ಸಂಬಂಧಿಕರೊಂದಿಗೆ ಸಮಾಜದ ಜನರೊಂದಿಗೆ ಬೆರೆಯುವುದನ್ನು ಕಡಿಮೆ ಆಗಿದೆ. ಏಕೆಂದರೆ ಇಲ್ಲಿ ಸಮಾಜದ ಅಭಾವದಿಂದಲ್ಲ, ಕೊರತೆಯಿಂದಲ್ಲ, ಪ್ರತಿಯೊಬ್ಬರೂ ಅವರವರ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗಿರುವ ಹೊರಗಿನಿಂದ. ಕರುಣೆ ಇಲ್ಲದ ವ್ಯಕ್ತಿಯ ಮನಸ್ಸುಗಳಲ್ಲಿ ಪ್ರೀತಿಯಾಗಲಿ ಸ್ನೇಹ ಆಗಲಿ ಯಾವತ್ತೂ ಹುಡುಕಬಾರದು. ಇಲ್ಲಿ ಸಮಾಜದಲ್ಲಿ ನಿಮ್ಮ ಮಕ್ಕಳನ್ನು ಹೀಗೆ ಬೆಳೆಸಿ, ಶೈಶವಾವಸ್ಥೆಯಿಂದಲೇ ಮಕ್ಕಳನ್ನು ಶಕ್ತಿಶಾಲಿಯಾಗುವಂತೆ ಮಾಡಿ, ಅವರಿಗೆ ಒಳ್ಳೆ ಬೋಧನೆ ಕೊಡಿ. ಅವರನ್ನು ದುರ್ಬಲನಾಗಲಿ ಮತ್ತು ಮೂಢ ಆಚರಣೆಗಳಾಗಲಿ ಯಾವತ್ತೂ ಬೋಧಿಸಬೇಡಿ. ಅವರನ್ನು ಶಕ್ತಿವಂತನಾಗಿ ಮಾಡಿ, ಮುಂದೆ ಆ ಮಕ್ಕಳು ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಡುವಂತರಾಗುತ್ತಾರೆ. ಇಲ್ಲಿ ಜೀವನದಲ್ಲಿ ಎಲ್ಲರಿಗೂ ವಯಸ್ಸು ಆಗದಂತೂ ಸಹಜ ಪ್ರಕ್ರಿಯೆ. ಅದಕ್ಕಾಗಿ ಮರುಗುವುದು ದೌರ್ಬಲ್ಯ. ಎಲ್ಲವನ್ನು ಸಹಜವಾಗಿ ಸ್ವೀಕರಿಸಿ ಅನುಭವಿಸಲು ಮಾನಸಿಕವಾಗಿ ಸಿದ್ಧರಾಗಬೇಕು. ಈ ಸಮಾಜದಲ್ಲಿ ನಾವು ನಮ್ಮ ಬಲದ ಮೇಲೆ ಹೋರಾಡಬೇಕೇ ಹೊರತು ಇತರರ ದೌರ್ಬಲ್ಯದ ಜೊತೆಗಲ್ಲ. ಏಕೆಂದರೆ ನಿಜವಾದ ಯಶಸ್ಸು ನಮ್ಮ ಪ್ರಯತ್ನದಲ್ಲಿದೆ, ಬೇರೆಯವರ ಸೋಲಿನಲ್ಲಿಲ್ಲ. ಜೀವನದಲ್ಲಿ ಬೇರೊಬ್ಬರಿಗೆ ತಿಳಿದು ಬೆಳೆಯುವುದು ಅದು ಗೆಲುವಲ್ಲ, ಇನ್ನೊಬ್ಬರಿಗೆ ಬೆಳೆಸಿ ಬೆಳೆಯುವುದು ಇದು ನಿಜವಾದ ಗೆಲುವು. ನಮ್ಮ ಬದುಕಿನಲ್ಲಿ ಜೀವನದ ದಾರಿಯಲ್ಲಿ ನಿಮಗೆ ಆಗಲಾರದವರು ನಿಮ್ಮ ಹಾದಿಯಲ್ಲಿ ಕಲ್ಲುಗಳನ್ನು ಎಸೆಯುತ್ತಾರೆ. ಆ ಎಸೆದ ಕಲ್ಲುಗಳಿಂದ ನೀವು ಗೋಡೆ ಕಟ್ಟುತ್ತೀರೋ ಅಥವಾ ಸೇತುವೆ ನಿರ್ಮಿಸುತ್ತೀರೋ ಎಂಬುದನ್ನು ನೀವೇ ನಿರ್ಧರಿಸಬೇಕು. ನೆನಪಿರಲಿ, ಇಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮ ಬದುಕಿಗೆ ನೀವೇ ಶಿಲ್ಪಿಗಳು. ಜೀವನದಲ್ಲಿ ನಮ್ಮ ತಂದೆ ತಾಯಿಯವರು ನಮಗಾಗಿ ಪಟ್ಟಂಥ ಕಷ್ಟಗಳು, ನೋವುಗಳು ನೋಡಿ ನಾವು ಇಲ್ಲಿ ಬದುಕಬೇಕೇ ಹೊರತು ಇಲ್ಲಿ ಈ ಸಮಾಜದಲ್ಲಿ ನಡೆಯುವಂಥ ನವರಂಗಿ ಆಟಗಳಿಗಲ್ಲ. ಇಲ್ಲಿ ನಾವಿರೋ ಸಮಾಜದಲ್ಲಿ ಅವರು ಯಾರೇ ಆಗಲಿ ಹಣದಿಂದ ಮಾಡಿದ್ದು ಮಾತ್ರ ಅದು ಸಹಾಯವಲ್ಲ. ಸದುದ್ದೇಶದಿಂದ ಹೇಳುವ 4 ಒಳ್ಳೆಯ ಮಾತುಗಳು ಇತರರ ಬದುಕನ್ನು ಬೆಳಗಿಸಬಲ್ಲವು. ನಮ್ಮ ಬದುಕಿನಲ್ಲಿ ಇಲ್ಲಿ ಯಾವುದೇ ಕೆಲಸವಾಗಲಿ ಒಳ್ಳೆಯದಾದರೆ ಅದೊಂದು ಅದ್ಭುತ ಎಂದು ಭಾವಿಸಬೇಕು, ಅದು ಕೆಟ್ಟದಾದರೆ ಅದೊಂದು ಅನುಭವ ಎಂದು ಪರಿಗಣಿಸಬೇಕು. ಇಷ್ಟೇ ಜೀವನ. ಧನ್ಯವಾದಗಳು. ಈ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.